हरे कृष्णाय नमः 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 नारायणं नमस्कृत्य नरं चैव नरोत्तमं देवं सरस्वतीं व्यासं ततो जयमुदीरये ಈ ನಮ್ಮ ಇಂಚಿನೈತೆ ನಾಮಸ್ಮರಣೆಯನ್ನು ಮಲ್ತಾ ಹಿಂದಿನೋಳ ನಮ್ಮ ಇಲ್ಲಡ ಮಲ್ಪಡು ನಾಮಸ್ಮರಣೆ ನಿಮಿತ್ತದ ಓಲ ಇಜ್ಜೆ ಪುರ ರಾಮಾಯಣದೊಂಜಿ ಕಥೆ ಬರ್ತದೆ ಸುಮಂತ ಪಂಪಿನ ರಾಜೆ ಸುಮೇರು ಪರ್ವತದ ತಪ್ಪಲ್ಲದ ಸಾಧು ಸಂತರ್ನ ಮಲ್ಲ ಸಮ್ಮೇಳನ ಅವಂತ ಇಡೀ ಬ್ರಹ್ಮಾಂಡದ ಸಾಧು ಸಂತರೆಡೆ ಬರ್ತದೆ ಸೇರಿದರು ವಿಶ್ವಾಮಿತ್ರ ಮುನಿ ವಶಿಷ್ಠರು ದೂರ್ವಾಸರು ನಾರದರು ಮಾತೆಲ್ಲ ಅವಳು ವಶಮುನಿ ಮಕ್ಕಳು ಸೇರಿದರು ಮಾತನಾಗ ಈ ಸುಮಂತ ಋಷಿಲ ರಾಜಲ ಪೋಂತೆ ಪೋನಾಗ ಮಧ್ಯದ ನಾರದರು ತಿಕ್ಕೇರು ನಾರದರು ಸುಮಂತದ ಕೇನುವರು ಎಂಚಿನ ಈ ಓಡೆ ಪೋಂದಿಲ್ಲ ಸುಮಂತ ಸಂತ ಸಮ್ಮೇಳನಗೆ ಪೋಂದು ಸಂತ ಸಮ್ಮೇಳನಗೆ ಪೋಂದಿಲ್ಲ ಮಾತ ಸಾಧು ಸಂತನೆಲ್ಲ ದರ್ಶನ ಮಲ್ಪಡು ಅಕ್ಲೆ ಮಾತ ನಮಸ್ಕಾರ ಮಲ್ಪದು ಅಕ್ಲ ಕಾರು ಗಡ್ಡ ಬುಡ್ದು ಬರೋಡು ಒಂದು ಪೋಂದಿಲ್ಲ ಸಾಧು ಸಂತನ ದರ್ಶನವು ಪೋಪಿನೇ ಬಾರಿ ಮಲ್ಲ ಭಾಗ್ಯಗೆ ಇವರೆಲ್ಲ ಸಾಧು ಸಂತರು ನಿಜವಾಯಿನಂಚಿನ ಸಾಧು ಸಂತರನ ದರ್ಶನ ಅಂದ್ರೆ ತೀರ್ಥ ದರ್ಶನ ಇವತ್ತು ಲೆಕ್ಕನೆ ಸಾಧು ಸಂತರಿಗೆ ಮಾತೆಲ್ಲ ತೀರ್ಥರೆಂದು ಬಂತಾರೆ ಮತ್ತೆ ಕೇಂದ್ರಪ್ಪ ವಿಶ್ವಪ್ರಸನ್ನ ತೀರ್ಥ ವಿಶ್ವೇಶ್ವರ ತೀರ್ಥ ತೀರ್ಥ ಬಂದ ತೀರ್ಥೆಲ್ಲ ಪವಿತ್ರ ಮಲ್ಪ ಮಕ್ಕಳು ತೀರ್ಥೇರಂದು ನಮ್ಮ ತೀರ್ಥ ಸ್ಥಾನಕ್ಕೆ ಹೋಗ್ತಿದ್ದ ಬಂದ ಅವ್ರು ತೀರ್ಥೇರ್ ಮಕ್ಕಳು ಉಳ್ಳರು ಆ ತೀರ್ಥೇರ್ನಕ್ಲಿನ ತೂಂಡ ಅಕ್ನ ಬಾಯಿಗೆ ನಮ್ಮ ಒಂದು ರಡ್ಡ ಶಬ್ದನು ಶಾಸ್ತ್ರದ ಬಗ್ಗೆ ಇಂಜಿನೆಲ್ಲ ಕೇಂದ್ರ ನಮ್ಮ ಪವಿತ್ರ ಆಪ ತೀರ್ಥಸ್ಥಾನಗೂ ಇಂಚಿನ ಪೋಪನತ್ತ ಪೊಕ್ಕಡೆ ಹೋದವಳು ಮೇಲು ಬರ್ತದೆ ಅಂಚವಳು ಒಂಜಾತ್ ಕಕ್ಕೆಲ್ಲಪ್ಪ ಒಂಜಾತ್ ಪ್ರಾಣಿಲ್ಲಪ್ಪ ಅವಳ ಮೇಪ ಗಂಗೆ ಎಣ್ಣೀಡು ಒಂಜಾತ್ ಮುಸಲುಲ್ಲಲ್ಲ ಒಂಜಾತ್ ಮೇಲುಲ್ಲಲ್ಲ ಒಂಜಾತ್ ಕಶ್ಯಪುಲ್ಲ ಉಲ್ಲ ಅದಕ್ಕೆ ಮೋಕ್ಷ ತಿಕ್ಕುನಿಂದ ಗಂಗಾ ಸ್ಥಾನದ ಪೋಪನಿದೆ ಬಂದು ಅವಳು ನಮ್ಮ ಸಾಧು ಸಂತರಡ ಕೇನೋಡು ಅವಳ ಕಥೆ ಕೇನೋಡು ಮೂಜು ರಾತ್ರಿ ಆಯ್ತದ ಅಲ್ತ ಮಹಿಮೇನ ಕೇನೋಡು ದೇವರನ ಬಗ್ಗೆ ಕಥೆಯನ್ನು ಕೇನೋಡು ಅಂಚ ಪೋಪನಿ ಅಂಚ ಈ ರಾಜಲ ಪೋಂತೆ ಮಧ್ಯದ ನಾರದರು ತಿಕ್ಕೇರು ನಾರದರು ಬಂದೇರು ಈ ಮಾತರೆಲ್ಲ ನಮಸ್ಕಾರ ಮಲ್ಪು ಅಂದ ವಶಿಷ್ಠರಿಗೆ ನಮಸ್ಕಾರ ಮಲ್ಪೊಡ್ಚ ವಶಿಷ್ಠರು ಇಟ್ಟರವಳು ಅವಳು ನಮಸ್ಕಾರ ಮಲ್ಪೊಡ್ಚಾರೆ ಈಗ ಬೇಕೇನೆ ದಾದಕ್ಕೆ ಮಲ್ಪೊಡ್ಚಿ ನೀ ಎಡ್ಡ ಆತನು ಭಗವಂತನ ದರ್ಶನ ಆಪದು ಈ ವಶಿಷ್ಠರಿಗೆ ನಮಸ್ಕಾರ ಅನ್ಕೊಳ್ತಾನೆ ಇದೆಲ್ಲ ಕೇನೆ ಪಾಪ ಬಾರಿ ಮಲ್ಲ ಭಕ್ತಿ ನಾರದರ್ನ ಪಾತ್ರವನ್ನು ಕೇಂದ್ರದ ಹೋಪೆ ಮಾತೆಲ್ಲ ನಮಸ್ಕಾರ ಅನ್ಪೆ ಮಾತೆಲ್ಲ ದಕ್ಷಿಣೆ ಮಾತ ಕೊರಪೆ ನಮಸ್ಕಾರ ಮಾಡ್ತಿದ್ದೆ ವಶಿಷ್ಠರನ್ನ ಗುರು ವಶಿಷ್ಠರಿಗೆ ನಮಸ್ಕಾರ ಮಾಡ್ತಿದ್ದೆ ವಶಿಷ್ಠರಿಗೆ ಬಾರಿ ಕೋಪ ಬರ್ತಾನೆ ಎಂತ ನಮಸ್ಕಾರ ಮಾಡ್ತಿದ್ದೆ ಸಾಧು ಸಂತರಿಗೆ ಕೋಪ ಬರ್ಕೊಂಡ ಅಹಂಕಾರದ ಕೋಪ ಧರ್ಮದ ಪಾಲನೆಯನ್ನು ಮಲ್ಕಂದು ನೀಕು ಕೋಪ ಯಾಕಂದ್ರೆ ಒಳ್ಳೆ ಹಿರಿಯಕ್ಕಳು ತಿಕ್ಕಂದ ನಮ್ಮದು ಮಿತ್ತದಕ್ಕಳು ತಿಕ್ಕಂದ ಅಕ್ಳಿಗೆ ನಮ್ಮ ನಮಸ್ಕಾರ ಮಲ್ಪಡ ಅವು ಧರ್ಮ ನಮ್ಮ ಅವು ಮಲ್ತಿಜಿಂದ ಭಾರಿ ಮಲ್ಲ ಪಾಪ ಅವು ಇದು ಶಾಸ್ತ್ರ ಕಂತು ಅದಕ್ಕೋಸ್ಕರ ಕೋಪ ಮಾಡ್ಕೊಂಡು ರಾಮಡ ಬತ್ತು ಪಂಪೇರು ಇಂಚ ಸುಮಂತೆ ಇಂಕ ನಮಸ್ಕಾರ ಮಾಡ್ತಿದ್ದೆ ಆಯನ ಎಲ್ಲದ ಸೂರ್ಯಾಯ ಪ್ರಿಯರದಲ್ಲಿ ಆಯನ ತೆರೆಯನ್ನು ಕಡ್ಪೋಡು ರಾಮಾಗ ಆಪುನ ನನ್ನ ಇಂಚ ಗುರುನ ಆಜ್ಞೆ ಬಿಲ್ಲುಗಾನಗ ತಂದು ಪಿದಡ್ವೆ ನಾಡೊಂದು ಸುಮಂತಗೆ ರಾಜಾಗಿ ಗೊತ್ತಾಕೊಂಡು ಬಲಿಪಿ ಎಂಚಿನ ಮಲ್ಪುಣಿ ಎಂದಿತ್ತೆ ನಾರದರನ್ನು ಕೆಟ್ಟಾಯರಿ ನಮಸ್ಕಾರ ಮಲ್ತದ ನಾರದರ್ನ ಕಾರಣ ನೋಡಿದ ನಮಸ್ಕಾರ ಮಾಡ್ತಾರೆ ಆಯ್ಜಿ
ಅಂಚ ಪೋದು ಮಧ್ಯಡು ನಾರದೇರು ಪಿರ ತಿಕ್ಕರು ಎಂಚಿನ ಆಂಡು ಮಾರ ಈ ಕಾರ್ಬನ್ ಪೇರು ಈರ್ನ ಹೊರ ಪಾತ್ರ ಕೇಂದ್ರದ್ದು ಈ ಪರಿಸ್ಥಿತಿ ಬರ್ತದೆ ಸೈಫಿನಂತೂ ಗ್ಯಾರಂಟಿ ಎಂಚ ಬಚಾವಂತೋ ಜಿ ಬಲ್ತೊಂದುಲ್ಲೆ ಐಕೆ ನಾರದೇರು ಬಂತೇರಿ ಬಾಳ ಪೋಡಿ ಹಚ್ಚಿ ಈ ಸೀದಾ ಏನ್ ತಂಡಿ ಲೆಕ್ಕಕ್ಕೇನು ಮುರನೂರ ಕೇಂದ್ರ ಈ ತಂಡಿ ಲೆಕ್ಕ ಈ ಪರಿಸ್ಥಿತಿ ನನಗೆ ಎಡ್ಡ ಪರಿಸ್ಥಿತಿ ಕೂಡ ತಂಡಿ ಲೆಕ್ಕಕ್ಕೇನು ಈಗ ನಾರದರು ಬಂತಾರೆ ಈ ಅಂಜನಿ ಮಾತಾ ಎಂಚಿನಲ್ಲರು ಹನುಮಂತನ ಅಮ್ಮ ಅರಡ ಪೋದು ಆಡ ಪೂಜೆ ಡುಪ್ಪುನಾಗ ಧ್ಯಾನೋಡು ಪುನಃ ಆರ್ನ ಕಾರು ಗಡ್ಡ ಬೂಡ್ದು ಕೈ ಬುಡ್ರವಲ್ಲಿ ಕಾರನ್ನು ತತ್ತದು ಕೇನೋಡು ಎಂಗೆ ಪ್ರಾಣ ಭಿಕ್ಷೆ ಕೊಡ್ಲೆ ಎಂಗೆ ಮೃತ್ಯು ಬರ್ರ ಉಂಟು ಎಂಗೆ ಸಾವು ಎಲ್ಲ ಉಂಟು ಅಂಚದ ಆ ಸಾವು ಎಂಚಿನ ನಮಗೆ ರಕ್ಷಣೆ ಕೊಡೊಂದು ಗಂಡದ ಪ್ರಾರ್ಥನೆ ಮಾಡ್ತದೆ ಅಂಚನಗೆ ಹೋದು ಅಂಜನಿ ಮಾತದ ಕಾರು ಗಡ್ಡ ಬೂಡ್ದು ಕೇನ್ವೆ ಅಂಜನಿ ಮಾತ ಕಂತರು ಈ ದಾಲ ಕೋಡಿ ಅಂಚ ಹನುಮಂತನ ಲೆಪ್ಪೇರು ಹನುಮಂತನ ಲೆಕ್ಕದು ಬಂತೇರು ಎನ್ನ ಇದು ಆಜ್ಞೆ ಅಂದಾಗಿ ಒಂಜಿ ಕೂದಲ್ಲ ಅಂಚಿಂಚಾರ ಬಲ್ಲಿ ಎಲ್ಲ ಕಾಂಡದ ಸೂರ್ಯಂಬೆ ತೋಡು ನನ್ನ ರಕ್ಷಣೆ ಮಲ್ಪನ ಜವಾಬ್ದಾರಿ ನಿನ್ನ ಆತನ ಟಂಬೆ ಕನ್ಪೂಜೆ ಎಂಚಿನ ಆತನಂದು ರಾಮರ್ದ ಆತರ ತೊಂದರೆ ಆತನ ಅಂಚ ಅವಳು ಹನುಮಂತಲ ಶಪಥ ಮಲ್ಪೆ ಅಮ್ಮ ಈರ್ನ ಆಜ್ಞೆ ದೀದಿ ಅಂತನೊಂದಿಲ್ಲ ಬ್ಯಾನ್ ಒಂಜಿ ಚೂರ್ಲ ದಾಲ ಆವಂದಿ ಲೆಕ್ಕ ಬೇಗ ರಕ್ಷಣೆ ಕೊರಪೆ ಅಂಚ ಒಪ್ಪೇರು ರಕ್ಷಣೆಗೆ ತಯಾರಾಪೆ ಬೊಕ್ಕ ಬೇಕಂತೆ ಕೇನುವೆರ ಹನುಮಂತೆ ಏರೆಡ್ದಪ್ಪ ನಿಕ್ಕು ತೊಂದರೆ ಎಂಚಿನ ಆತ್ಮ ಅಪಗ ಸಂಬೆ ಪನ್ಪೆ ರಾಜೆ ಇಂಚ ಅಂತ ರಾಮರ್ದ ಹತ್ರ ಹನುಮಂತ ಹೊರಕು ಅದಾದ ರಾಮನ ಅಮ್ಮನ ಆಜ್ಞೆ ಒಂದು ಮಿನಿಟ್ ಪ್ರಭು ಶ್ರೀರಾಮನ ಎದುರು ಗುರುಡಾಕು ಈಗ ರಂಡಲ ಸಂಕೋಟ ಈಗ ದಾಲ ಪೋಡಿಡ್ಚಿ ಎನ್ನ ಪಿರಾವುಡು ಅಂತ ರಾಮನ ಸೇನೆ ಬರೋದು ವಶಿಷ್ಠರ್ಲ ರಾಮೆಲ್ಲ ಎದುರು ಬರೋದಿಲ್ಲ ವಶಿಷ್ಠರು ತುಷ್ಕರು ತುಲಾ ಪಿರಾವ್ ಹನುಮಂತನ ಪಿರಾವುಡುಲ್ಲೇ ಆ್ಯಂಡ್ ಕೆರಿನ್ ಐಕ್ ಹನುಮಂತರ ರಾಮೆ ಪಂಪೆ ಈ ಬರಿಕುಂಟು ಆನೆ ಕೆರಡು ಗುರುನ ಆಜ್ಞೆ ಪಂಪೆ ಆ ಗುರುನ ಆಜ್ಞೆನೆ ಯಾನು ಕಟ್ಟಾರಾಪಿ ಐಕ್ ಹನುಮಂತವಂತೆ ಎನ್ನ ಅಮ್ಮನ ಆಜ್ಞೆ ಉಂಟು ಅಂಚದೆಂಕ್ ಮೇನೆ ಯಾನು ಪಾಲನೆ ಮಲ್ಪೋಡು ಐಕ್ ವಶಿಷ್ಠರು ಗಡಿ ಪಣೊಂದುಲ್ಲೇರು ಅನ್ಕಿರ್ಲ ರಾಮ ಬಾಣ ದಿಸಿದಂತೆ ಒಂದು ವೇಳೆ ಈ ಅಡ್ಡ ಬತ್ತದ ನಿಕ್ಲ ಮರಣ ನಿಶ್ಚಿತ ಅಂತ ನಿಕ್ಲ ಮರಣ ನಿಶ್ಚಿತ ಆತನಗ ಹನುಮಂತ ಬಂತರು ಆವು ಈರ್ನ ಇಚ್ಛೆ ಎಂಚೆಂದು ಈರ್ನ ಕೈಯಲ್ಲಿ ಸೈಫನಾಂಗ ಸೈವಲ್ಲಿ ಇದೆಲ್ಲ ತೊಂದರೆಯಿಂದ ಅದಕ್ಕೆ ಒಂದು ಹನುಮಂತೆ ರಾಮನಾಮನು ಸ್ಮರಣೆ ಮಾಡ್ತಾರೆ ಶುರು ರಾಮ ಬಾಣ ಏಕಲ ಮಿಸ್ ಆಪಿಸಿ ನಮ್ಮ ಮರ್ದಿಗ ಅವಳು ವೈಕಲ ನಮ್ಮ ಉದಾಹರಣೆ ಕೊಟ್ಟು ರಾಮಬಾಣದ ಲೆಕ್ಕ ಉಂಟು ರಾಮನ ಬಾಣ ಏಕಲ ತಪ್ಪುಜಿ ಗುರಿ ತಪ್ಪುಜಿ ಅಂಚಿನ ರಾಮ ಬಾಣಲ ಹನುಮಂತನ ಕೈ ತೆರೆವಾಗ ನಾವು ಪ್ರದಕ್ಷಿಣೆ ಬರ್ತದೆ ಪಿರ ನಷ್ಟ ಅವನು ಅಥವಾ ಬತ್ತಲಿಕೆಗೆ ಬತ್ತು ಬೂರೊಂದು ಮಾತ ಅಸ್ತ್ರೋಲ್ನ ಪ್ರಯೋಗ ಮಾಡ್ಬೇರು ದಾಲ ಆಪಿಜಿ ಕೊನೆಗೆ ಬ್ರಹ್ಮಾಸ್ತ್ರೋಲ್ನ ಪ್ರಯೋಗ ಮಾಡ್ತಿದ್ರು ಹನುಮಂತಗೆ ದಾಲ ಆಪಿಜಿ ಹನುಮಂತನ ಬೀಲೋಡು ಮೇಲೆ ಪತ್ತದ್ದು ಪ್ರಯೋಗ ಹನುಮಂತ ರಾಮಗಳ ರಹಸ್ಯ ಗೊತ್ತಾಗ ಎಂಚಿನ ಅವನು ಐದು ಬೊಕ್ಕ ದಯಗೊಂಡ ಹನುಮಂತೆ ಆ ಬಾಣ ದಯ ನಷ್ಟ ಹನುಮಂತನ ಹೃದಯದ ಹನುಮಂತೆ ಸೀತಾರಾಮ ಲಕ್ಷ್ಮಣನ ಬೇದು ಸ್ಮರಣೆಯನ್ನು ಮಲ್ತೊಂದುಪ್ಪೆ ರಾಮನ ಆ ರಾಮನಾಮ ಜಪ ಮಲ್ತೊಂದುಪ್ಪೆ ಅಂಚಾದಾಗಿ ರಾಮನ ಬಾಣಲ ದಾಳ ಆತನ ನಗರದಲ್ಲಿ ಬರ್ತೇನೆ ಗೊತ್ತಾಗ ಎಂಚಿನ ಘಟನೆ ಬಾಧೆ ಕಾತು ನಿಂಚ ಸಮಂತ ಪಂಪೆಬೇಕ ಎಂಚಿನ ಆತನ ಎಂಚ ಆತನ ಆರಾಧ್ಯರ ಪನ್ನಿ ರಾಮೆ ನಾರದನ್ನೇನು ಬಾಧೆಗೆ ಇಂಚ ಉಪದ್ರವ ಬರುತ್ತೆ ಬಾಯ ನಮಸ್ಕಾರ ಏಕೆ ನನ್ನ ಮಸ್ತ್ ಜನ ಈ ಪ್ರಶ್ನೆಯನ್ನು ಕೇನು ಇದೆ ಭಗವಂತನ ನಾಮೋಡ ಆತು ಶಕ್ತಿ ಎಂಚಿನ ನಂಗೆ ಮಾತ್ರ ಡೌಟ್ ಉಂಟು ಎಲ್ಲಿಯ ರಾಮ ಅಂದು ಖಂಡಿಪಟ್ಟಿಗೆ ಪೂರ ತಾಪ ಪೂರ ನಷ್ಟ ಹಾಕೊಂಡು ಎಂಚ ಡೌಟ್ ಬರ್ಕೊಂಡು ಮಾತಿರಗೆ ಎಂದು ಮಲ್ಲ ಪೂಜೆ ಮಾಡ್ತಿದ್ಯಾ
ಹೋಮ ಮಲ್ಪಿಜಿ ಒಂಜಾತ್ ಕನ್ನಡಿ ನೀರು ಬೈಜಿ ಒಂಜಾತ ಆರತಿ ಮಲ ಮಲ್ಲೊಂದು ಬೆರ್ಪುಜ ಯಾಲಾತು ಮಿಂಚ ಈತು ಬೇಗೊಡು ಎಲ್ಲಿಯ ಕುದರ್ಡೆ ಮಾತ ಪಾಪಲು ನಾಶ ಆಪನು ಮಿಂಚ ಡೌಟ್ ಉಪ್ಪು ಮಾತಿರಲ್ಲ ಡೌಟ್ ಸಾಮಾನ್ಯ ಮಾತಿರಲ್ಲ ಈ ಸಂಶಯ ಉಪ್ಪು ಅಂಚ ನಾರದರಿ ಪ್ರಶ್ನೆಯನ್ನು ಕೇಳುದು ನಾರದರ ಮಸ್ತ್ ಜನ ಕೇಳುವರು ಖಾಲಿ ನಾರಾಯಣ ಪಂಡಿತರಿಗೆ ಮಾತ ಪಾಪಲ್ಲ ನಾಶ ಆಪನ ಅನೇಕ ಉದಾಹರಣೆಗಳು ಕೊಂಡೆಲ್ಲ ಜನಗಳು ಆಪುದು ಐಕ್ಯ ನೀವು ಒಂದು ಪರೀಕ್ಷೆಯನ್ನು ಮಲ್ತೀನಿ ಎಂಚೊಂದು ತೂಕ ಅಂದು ರಾಮನ ಬಾಣೋಗುಲ ರಾಮನ ಕುದರಗಳ ವ್ಯತ್ಯಾಸ ಹೆಂಚಿನ ಅರ್ಥ ಐನೇ ಪುರಂದರದಾಸರು ಅಂತಾರೆ ನೀನೇ ಹಾಕೋ ನಿನ್ನ ಹಂಗೆ ಹಾಕೋ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಭಗವಂತನ ನಾಮದ ಒಂಜಿ ಬಲ ಇತ್ತಂದ್ರೆ ಯಥೇತೇ ಮಲ್ಲ ಕಷ್ಟ ಹೊಡ್ದು ಯಥೇತೇ ಮಲ್ಲ ದುಃಖ ಹೊಡ್ದು ಒಳ್ಳೆ ಪ್ರಕಾರದ ತ್ರಿತಾಪಲು ಇದು ನಮ್ಮ ದೂರ ಆಪನು ಒಂದು ಖಂಡಿತ ಇಟ್ಟು ರಡ್ಡು ಪಾತ್ರ ಐತಿ ಭಗವಂತನ ಕುದರ ದಿನೋಲ ಜೊತೆಯೊಂದಿತ್ತಿನ ರಾಮ ರಾಮ ಅವಡು ಕೃಷ್ಣ ಕೃಷ್ಣ ನಾಮ್ನಾಮಿ ಬಹುದಾ ನಿಜ ಸರ್ವಶಕ್ತಿ ಭಗವಂತಗ ಅನೇಕ ನಾಮ ಕುದರ್ಲುಳ್ಳ ವ್ಯತಿರೇಕ ರೀತಿಯ ಭಗವಂತನ ಪುದರ್ನ ಜಪ್ಪಲಿ ಅವೇ ಕಥೆಗಳೆಲ್ಲ ಭಾಗವತದ ಕೊಡ್ತೀನಿ ಅವು ಭಕ್ತಿಯರ್ನ ಕಥೆ ಆದಪ್ಪು ಋಷಿಮುನಿನಕಳ ಕಥೆ ಆದಪ್ಪು ಸಾಮಾನ್ಯ ಜೀವನದ ನಡುತ್ತಿನ ಘಟನೆಗಳು ಆದಪ್ಪು ನಿನ್ನ ಮಾತ ಭಾಗವತದ ಕೊಡ್ತಾರೆ ಉದಾಹರಣೆಗೆ ನಮ್ಮ ಪ್ರಹ್ಲಾದ ಚರಿತ್ರೆಗೆ ನಮ್ಮ ತೂತ ಪ್ರಹ್ಲಾದಗ ಬೈದಿನ ಕಷ್ಟ ಆತೀತತ್ತ ಒಂತೆ ಕಷ್ಟ ಭಾರಿ ಮಲ್ಲ ಕಷ್ಟ ಆನೆಡ್ದಂ ಕದೇರು ವಿಷ ಸರ್ಪೊಳಿತ್ತಿನಂಚಿನ ಕೊಠಡಿಡು ಕಾಡ್ದೇರು ಅಗ್ನಿಡು ಕೊಳ್ಳದೇರು ಪರ್ವತೋರ್ದು ತುರ್ತು ದಕ್ಕದೇರು ಆಮೇಲೆ ದಾಳ ನಾರಾಯಣನೆಂಬ ನಾಮವೇ ಕಾಯ್ತು ಅಂತ ಭಗವಂತನ ನಾಮಸ್ಮರಣೆ ನಿತ್ಯ ಆಯ್ಪನಂತೆ ಅಂತಂದ್ರೆ ಪ್ರತಿಯೊಂದಿಲ ನಮ್ಮನ್ನು ರಕ್ಷಣೆ ಮಾಡ್ತೇವೆ ನಮ್ಗೆ ಗೊತ್ತಾಗುದು ನಮ್ಮ ಸ್ಮರಣೆ ಮಲ್ತೋದು ಹೋಯ್ಲೇಕನೆ ಭಗವಂತನ ನಾಮಸ್ಮರಣೆಯನ್ನು ಮಲ್ತೊಂದು ಹೋಯ್ಲೇಕನೆ ನಮ್ಗೆ ನಮ್ಮ ಕಷ್ಟಗಳು ಪೂರ ದೂರ ಒಂದು ಕೋಪ ಅನರ್ಥ ನಿವೃತ್ತಿ ಆಗ ನಾಮಸ್ಮರಣೆ ಮಲ್ತಿಗೆ ನಮ್ಗೆ ಕಷ್ಟಗಳು ಬರದೆ ಶುರುವಾಗ್ತದೆ ಅಂತ ಹೇಳ್ತಾರೆ ಯಾಕಂದ್ರೆ ಈ ದುಷ್ಟ ಶಕ್ತಿಗಳು ಕೂಡ ಕೈಕಲ್ ಬರ್ತದೆ ನಾನು ಈ ಚಾನಲ್ ಮಲ್ತು ಕೆಡಿಸ ಅವಡು ತಪಸ್ಸೆ ಮಲ್ಕೊಂಡಾಗ ಅಂಚೆನೆ ಮಾತಾಡೋಗ್ಲ ಕೊಂತ ಕಷ್ಟ ಬರ್ಕೊಂಡು ಕಷ್ಟ ಹೋದಕ್ಕೆ ಸುಖ ಬರ್ಕೊಂಡು ದೇವತೆಗಳು ಮಾತ ಕೊಡ್ತಾರೆ ಅವು ಕೊಡ್ತಾರೆ ಎಂದು ಇಟ್ಲ ವಿಚಲಿತ ಆಡದಲ್ಲಿ ಸುಖ ಸಿಕ್ಕಿಗೆ ದೇವರ ನಾಮಸ್ಮರಣೆಯನ್ನು ಮುಳುಪುನಗ್ತದೆ ಕೇವಲ ಕಷ್ಟ ಬಂದರೆ ವೆಂಕಟರಮಣ ಆಗ್ತದೆ ಸುಖ ಬಂದರೂ ಸಹ ವೆಂಕಟರಮಣನ ಸ್ಮರಣೆ ಮಾಡ್ತದೆ ಅದಕ್ಕೆ ಬೊಕ್ಕ ಇದು ಆದಾಯ ಬೊಕ್ಕ ಕಷ್ಟಗಳು ಸುಖಗಳು ತಿಕ್ಕಿದ ಕೊಂಜಾತ ಪ್ರಲೋಭನೆಯನ್ನು ಕೊಡ್ತಾರೆ ಅವು ತೋಚ್ಬಾನಿ ಮನವಲ್ಲ ಪೋಸ್ಟ್ ತಿಕ್ಕುನಿ ಮನವಲ್ಲ ಸ್ವರ್ಗೋಲು ಇತ್ಯಾದಿ ಲೋಕೋಲು ತಿಕ್ಕುನ ಇಟ್ಲ ನಮ್ಮ ವಿಚಲಿತ ಇರಬಲ್ಲ ನಾಮಸ್ಮರಣೆ ಕಂಟಿನ್ಯೂ ಆಗುದು ಕೂಡ ಆದ ಭಗವಂತನ ದರ್ಶನ ಏನೇಟ ಬಿಟ್ಟು ನಮ್ಮ ಭಗವಂತ ನಾಮಸ್ಮರಣೆಯನ್ನು ಮಲ್ಪೋದು ಅದಕ್ಕೋಸ್ಕರ ದಿನನಿತ್ಯ ಈ ಸ್ಮರಣೆಯನ್ನು ಮಲ್ಕೊಂಡಿತ್ತಂದ ನಮ್ಮ ಮಾತ ಪ್ರಕಾರದ ಪಾಪಗಳು ಕಷ್ಟಗಳು ಸುಖಗಳು ಮಾತ ಅಂತ ಕಷ್ಟಗಳು ಬರ್ತಂದಲ್ಲ ಅದು ದೂರ ಆದು ಗೊತ್ತಾಗ್ತದೆ ನಂಗೆ ಕಷ್ಟ ಬೈದಿನಿ ಅಂತ ಒಂದುವೇಳೆ ಭಗವಂತನ ನಾಮಸ್ಮರಣೆ ನಮ್ಮ ದಿನೋಳ ಮಲ್ಕೊಂಡಿದ್ದಿಂದ ಮಸ್ತ್ ಜನ ಇನಿ ಕೋಡಿದ ಮಸ್ತ್ ಜನ ಸಂಕಷ್ಟದ ಗಾಯ ಒಳಪಟ್ಟದಿಂದ ಭಗವಂತನ ಬಗ್ಗೆ ಮುಖ ಪಾಡುತ್ತೆ ಭಗವಂತನ ದರ್ಶನಕ್ಕೆ ಹೋಗಿದ್ರು ಭಗವಂತನ ತೂಪಿನ ದೇವರನ್ನ ನಾಮಸ್ಮರಣೆ ಮಾಡ್ತಾರೆ ಇಂಚಿನ ಮಾತು ಅನೇಕ ಕಥೆಗಳು ಭಗವಂತನ ನೆಟ್ಟ ಭಾಗವತರು ಇತ್ಯಾದಿ ಗ್ರಂಥಗಳು ಪಡ್ಕೊಂಡು ಶರೀರದ ರೋಗಗಳನ್ನ ನಾಶ ಮಾಡಿನ ಶಕ್ತಿ ಆ ಹರಿನಾಮವು ಉಂಡು ಭಕ್ತ ಕುಂದಾರವರು ಇರ್ತಾರೆ ಅವ್ರನ್ನ ಕೈ ರೆಡ್ಡಲ ಕಟ್ಟಾಪು ಆ ಕೈ ರೆಡ್ ಕಟ್ಟಾದು ಭಗವಂತನ ನಾಮಸ್ಮರಣೆ ಮಲ್ತೊಂದು ತಿರ ಕೈ ಬರ್ತಂದು ಇತ್ತು ಮಾಡರ್ನ್ ಎಜುಕೇಶನ್ ಮಾಡರ್ನ್ ಮೆಡಿಕಲ್ ಸಿಸ್ಟಮ್ ಉಂಟು ವಿಜ್ಞಾನ ಅದು ನಂಬರೆ ಸಾಧ್ಯ ಇಜ್ಜಾಕು ನಮ್ಮ ಸೆಲ್ ಎಂಚಿನುಂಡು ಸೆಲ್ಸಸ್ ಡಾಕ್ಟರ್ ಡಿ ಪಿ ರಮೇಶ್ ಮಾಡರ್ನ್ ಸೈನ್ಸ್ ಅಲ್ಲಿ ಇದು ಸೆಲ್ಸಸ್ ಪುನಃ ಕೈ ಕಟ್ಟಾಗದ್ದು ಪುನಃ ಜೋಡಣೆ ಆಗದ್ದು ಅದರಷ್ಟಕ್ಕೆ ಇದಿಲ್ಲಲ್ಲ ಪ್ರಮೇಯ ಇಲ್ಲ ಅಂದ್ರೆ ಭಕ್ತ ಕುಂಭ ಜೋಡಣೆ ಆಗಿದೆ ಅಷ್ಟು ಶಕ್ತಿ ಇದೆ ಭಗವಂತನ ನಾಮಸ್ಮರಣೆಯಲ್ಲಿ ಭಕ್ತಿಯಲ್ಲಿ ಹೋದಾಗ ಎಲ್ಲವೂ ನಮ್ಗೆ
ಸರಿಯಾಗ್ತಾ ಹೋಗ್ತದೆ. ಇನ್ನೊಂದು ಕಡೆ ಪ್ರಹ್ಲಾದನಿಗೆ ವಿಷ ಕುಡಿಸ್ತಾರೆ. ಅಮ್ಮ ఆయన ವಿಷನು ಪರಪವೇದ ವಿಷಲ ಪಚನ ಆಗ್ತದೆ ಭಗವಂತನ ನಾಮಸ್ಮರಣೆ, ವಿಷಲ ಪಚನ ಆಗ್ತದೆ. ಅದು ಮಾತ್ರ ಉದಾಹರಣೆ ಪಕ್ಕಡೆ ಉದಾಹರಣೆ ಉಂಟು. ನಂಕ ಅನುಭವ ಆಪು ನಾನು ನಮಗ್ ಗೊತ್ತಾದ ನಾನು ನಮ್ಮನ್ನು ಅನುಭವಿಸೊಂದಿಜ್ಜೆ. ಯಾಕೆ ದಿನನಿತ್ಯ ಪ್ರತಿ ಸೆಕೆಂಡುಗಳ ಭಗವಂತನ ನಾಮಸ್ಮರಣೆ ಮನಸ್ಸದು ಯಾಕೆ ಅಜಟ ಜಪ ಅಂತ ಅಜಟ ತಂದ ಮನಸ್ಸದ ಉಲಾಯಿಡೆ ಸ್ಮರಣೆ ಹೊಂದಿಕೊಂಡ ಒಂದು ಮತ್ತೆ ಬೇರೆ ಕೆಲಸ ತಂದುಕೊಳ್ಳಿ. ತೇವುದ ಇರೆ ಅಥವಾ ಈ ಕಮಲದ ಇರೆ, ಈ ಕಮಲ ಪುಷ್ಪ ಉಂಡತ್ತ ತಾವರದ ಐತೆ ಇರೆಟ್ಲ ನೀರು ದೂರ್ಂಡಲ ನೀರು ಐಟು ಉಂಟು ಅಂಚಿನ ನಮ್ಮ ಕೆಲಸಡು ಐಟು ನೆಟ್ಟು ಉಪ್ಪುನಲ್ಲ ಐಟು ಮನಸ್ಸು ಕೊಡ್ರಜ್ಜಿ. ಮನಸ್ಸನ್ನು ದೇವಿಯರ್ನ ಏನಕೇನ ಪ್ರಕಾರನ ಮನಃ ಕೃಷ್ಣ ನಿವೇಶಯತ್ತು. ಮನಸ್ಸು ಏಪ ಭಗವಂತನ ಚರಣ ಕಮಲಡು ನಿವೇಶ ಆಪುಂಡ ಮನಸ್ಸು ತಾಗುಂಡ ಅಪಗ ನಮ್ಮ ಪೂರ ಶಾರೀರಿಕ ಮಾನಸಿಕ ದುಃಖಗಳು ಪೂರ ನಾಶ ಆಪುನೊಂದು ಆ ಮಂತ್ರಡು ಅನ್ಕೊಂಡು ಅಂಚಾದ ದಿನನಿತ್ಯ ನಿಕುಲಿ ಮಂತ್ರನು ಮೂಜಿ 4 ಮಂತ್ರ ಎಂಚಿನೊಂದು ಆ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಕೇವಲ ಹರೇ ಕೃಷ್ಣನ ಮಂತ್ರ ಕಂಡಲಾಕೊಂಡು ಓಂ ನಮೋ ಭಗವತಿ ವಾಸುದೇವಾಯ ಶ್ರೀ ಸುರಭ್ರೇ ನನ್ನ ದಿನೋಲ ಮಲ್ಪುಲೆ ಏಕಲ ಮಲ್ಪೊಂದುಪ್ಪುಲೆ ಭಾರಿ ಅಂಟೆ ಕೂಡ ನಮ್ಮ ಭಗವಂತನ ಜನ್ಮ ಲೀಲೆಯನ್ನು ಕೃತ ನಂದೋತ್ಸವ ಮಲ್ತದ ಭಗವಂತನ ಜನ್ಮ ಆದವಳಕ ಮನದಲ್ಲಿ ಮಾತ ಗೋಪಿಕೆಯರು ಗೋಪಾಲಕಿಯರು ಪೂರ ಗೋಕುಲಗು ವೈದ್ಯರು ಗೋಕುಲದ ಜಾತ್ ಮೊಸರು ಕುಡಿಕೆ ನಮ್ಮ ಮೂಲಂಚಿ ಆಚರಣೆ ಮಾಡ್ತಾ ಅಂಚನೆ ಗೋಕುಲದ ಭಾರಿ ಗೌಜಿಬೇಕು ಆಚರಣೆಯನ್ನು ಮಲ್ತಿದ್ದರು. ಐದು ಬೊಕ್ಕ ನಂದ ಮಹಾರಾಜ 2 ಲಕ್ಷ ವೇದ ಲಕ್ಷಣ ಇತ್ತಿನ ಪೆತ್ತಲೇನು ಕೊಂಬುಗು ಬಂಗಾರದ ಕೋಡನು ಬೀದು ಕಾರಿಗೆ ಗೆಜ್ಜೆನು ಮತ ಪ್ರಾರ್ದು 2 ಲಕ್ಷ ಪೆತ್ತಲೇನು ಬ್ರಾಹ್ಮಣರಿಗೆ ದಾನ ಮಾಡ್ತಿದ್ದಾರೆಂದು ಶಾಸ್ತ್ರ ತಂದ್ಕೊಂಡು ಅವಳು ಕೃಷ್ಣ ಜನ್ಮ ಆಯ್ತಟಿಗೆ ವಸುದೇವರು ಜೈಲಿಡು ಅಥವಾ ಗೋವುలను ದಾನ ಮಾಡ್ತಾರೆ ಆಪುಜಿ ಗೋವುಲಿಜ್ಜೆ ಅವಳು ಮಾನಸಿಕವಾಗಿ 10,000 ಪೆತ್ತಲೆಯನ್ನು ಬ್ರಾಹ್ಮಣರಿಗೆ ದಾನ ಮಾಡ್ತಿದ್ದಾರೆ. ವೇಕಲ ನಮ್ಮ ಜೋಕುಲು ಹುಟ್ಟಿನ ಪಗ ಇದು ಶಾಸ್ತ್ರ ನಂಗೆ ನಿರ್ದರ್ಶನ ಹೋಗುಂಡು ಗೋದಾನ ಪಂಪಿನ ಪುಟ್ಟಡು ಸೈಯಡು ಗೋದಾನ ಮಲ್ಪನ ಮಲ್ಪೊಡೆ ಶುದ್ಧ ಏರು ಗೋವುದ ರಕ್ಷಕರುಳ್ಳರು ಗೋ ಸೇವಕರುಳ್ಳರು ಅಥವಾ ಗೋವುದ ಮತ್ತು ಪ್ರೀತಿತ್ತಿನ ಪ್ರಿಯರುಳ್ಳರು ಅಕ್ಕನಿಗೆ ಗೋವುలను ದಾನ ಮಲ್ಪೊಡೆಯಲು ಉಂಟು. 2 ಬೈಟ್ಲ ಜೈಲುಡುಪ್ಪನಗ ವಸುದೇವೆಲ್ಲ ಗೋವುದ ದಾನ ಮಲ್ತಾರೆ. ಮೂಲ ನಂದಸೋಡು 2 ಲಕ್ಷ ಪೆತ್ತಲೇನು ನಂದು ಬಾಬಾ ದಾನ ಮಲ್ತಾರೆ. ಅಂಚಾದರೆ ಈ ಗೋದಾನದ ಮಹತ್ವನು ಧರ್ಮಶಾಸ್ತ್ರೋಡು ನಮ್ಗೆ ಮಾತಾಡ್ಲಕ್ಕಂತೆ ನಾವು ಒಳ್ಳ ಗೋದಾನ ಬಿಡಿ ಎಲ್ಲ ನಮ್ಮೆಲ್ಲಡೆ ಪುಟ್ಟುಂಡ ಜೋಕುಳು ಪುಟ್ಟುಂಡ ಅಥವಾ ಬರ್ತ್ಡೇ ಇರ್ತಾರೆ ಅಥವಾ ವೆಡ್ಡಿಂಗ್ ಡೇ ಇರ್ತಾರೆ ಕೆಲವು ಡೇಕುಳುಪ್ಪ ಅದಕ್ಕೆ ನಮ್ಮ ಗೋವುలను ಮರತೇ ಕೊಡ್ತಾ ಗೋಶಾಲೆಗೆ ಹೋಪಿನ ಆವಡು ಗೋವುಲಿಗೆ ಅದನ್ನೆಲ್ಲ ದಾನ ಕೊಡ್ಪಿನ ಆವಡು ಗೋದಾನ ಮಲ್ತಾರೆ ಆಯ್ಕೆಲ್ಲ ಗೋವುಲಿಗೆ ಅದನ್ನೆಲ್ಲ ಪಂಕ್ತಿಯ ಅಥವಾ ಪುಂಡಿಯ ಪರಂದ ಹೆಂಚಿನೆಲ್ಲ ಕೈಕಾಲು ಒಳ್ಕೊಂಡೆಲ್ಲ ಗೋಶಾಲೆ ಇತ್ತು ಒಂದು ಕೊರಡು ಇದು ನಿಯಮ. ಹಿಂದೂ ಸನಾತನ ಹಿಂದೂ ಧರ್ಮದ ನಿಯಮಗಳು ಇನ್ನು ಒಕ್ಕಡೆ ನಮ್ಮ ಧರ್ಮದ ರಕ್ಷಣೆ ಮಲ್ಕೊಡು ಧರ್ಮದ ರಕ್ಷಣೆ ಮಲ್ಕೊಡು ಒಂದು ತಪ್ಪಂದ ಯಾರು ಪನ್ನೊಂದ ಯಾರು ಏನು ಆಚರಣೆ ಎಲ್ಲ ಮಾಡ್ಕೊಡು ಗೋಶಾಲೆಗೆ ಹೋಗುನೇ ಮಾತೆಲ್ಲ ಪರಿಹಾರ ಹೋದವಳೆ ನಮ್ಮ ಜನ್ಮದಿನಲ್ಲ ಅವಳೆ ಆಚರಣೆಯನ್ನು ಮಲ್ಕೊಳ್ಳಿ. ವರ್ಷಗೊರ ನಮ್ಮ ಹಿರಿಯರನ್ನ ಚೈತಪೋತಿನ ದಿನ ಉಂಟು ವರ್ಷಾಂತ್ಯ ಅಂತ ಹೇಳ್ತಾರೆ ಅಥವಾ ವಾರ್ಷಿಕ ಅಂತ ಚೈತಪೋದಕ್ಕೆ ಐಕ್ ಗೋಶಾಲೆ ಹೋದು 6 ಲಕ್ಷ ಪಂಜಾಬ್ ಗೋಲಿಗೆ ಪುಂಡಿ ಅದು ಗೋದಾನ ಮಲ್ಕೊಂಡ ಬಾರಿ ಎಡ್ಡೆ ಎಂದು ಕಂತಾರೆ ಎಡ್ಡೆ ಮಲ್ಪಡೆ ಕಂಪಲ್ಸರಿ ಅಂಚೆ ಮೂಲು ಭಾರಿ ಗೋಜಿದು ನಂದೋತ್ಸವ ಹಾಕೊಂಡು ಜನಗಳು ಮಾತೆಲ್ಲ
ಏತು ಮೊಸರು ತುಪ್ಪ ಬೆಣ್ಣೆ ಮಜ್ಜಿಗೆ ಇತ್ಯಾದಿ ದಕ್ಕದಕ್ಕದ ಹೋಗುದರೆ ಇಡೀ ಕೆರೆಂಚಾದಿತ್ತು. ಗೋಕುಲದ ಭೂಮಿ ಕೆರೆಂಚಾತು. ಆ ಸಮಯಗಳು ನಮಗೆ ನೆನಪಿತ್ತು. ನಮ್ಮ ಶಾಸ್ತ್ರಗಳು ಧರ್ಮಶಾಸ್ತ್ರ ಋತುಚರ್ಯ ಮತ್ತು ದಿನಚರ್ಯ ಅಂತ ಆಯುರ್ವೇದಗಳು ಮುಖ್ಯ ಭಾಗ ಅಲ್ವಾ. ಋತುಚರ್ಯ ದಿನಚರ್ಯ ಋತು ಬಂದ ಆಗಿ ಋತುಕುಲಪ್ಪ 2 ತಿಂಗಳದ ಒಂಜಿ ಋತು ಇತ್ತನ ವಸಂತ ಋತು ಬರ್ರ ಶಿಶಿರ ಋತುದ ಎಂದಾಂಡ ವಸಂತ ಋತು ಬೊಕ್ಕ ಬರಪಿನಂಚಿನ ಋತುವೆ ಗ್ರೀಷ್ಮ ಋತು. ಗ್ರೀಷ್ಮ ಋತು ಬೊಕ್ಕ ಬರಪಿನಂಚಿನ ಋತು ವರ್ಷ. ವರ್ಷ ಋತು ಬೊಕ್ಕ ಬರಪಿನಂಚಿನ ಋತು ಶರದ್ ಋತು. ಶರದ್ ಋತು ಬೊಕ್ಕ ಹೇಮಂತ. ಹೇಮಂತ ಋತು ಬೊಕ್ಕ ಶಿಶಿರ ಅಂಚ ಆಗಿ ಋತುಕುಲು ಇಲ್ಲ. ಆ ಪ್ರತಿಯೊಂದು ಋತುಕುಲ್ನ ಐತೈತನೊಂದು ಗುಣಕುಲ್ಲ. ನನ್ನ ವಸಂತ ಇತ್ತೆ ವಸಂತ ಬರೋಬ್ಬ ತುಂಬಿ ಸೆಕೆ ಜಾಸ್ತಿ ಆಗ್ತದೆ. ಏಕಲ್ಲ ಈತ ಸೆಕೆ ಈ ಸಮಯ ಬಿಟ್ಟರೆ ಬಲ್ಲಿ ನಮ್ಮಂತೆ ಯುಗಾದಿ ಬೊಕ್ಕ ಸೆಕೆ ಶುರುವಾಪ. ರಾಮನವಮಿ ಬೊಕ್ಕ ಸೆಕೆ ಶುರುವಾಪ. ಆಂಡ ಇತ್ತೆ ಪ್ರಕೃತಿ ಚೇಂಜ್ ಆಗಿರ್ದಾತ ಇಂಚ ಅವನು ಏಕಲ ಬರ್ಸ ಬರೋದು ಏಕಲ ದುಂಬು ಏಕ ಸೆಕೆ ಅಂದು ಗೊತ್ತಾಗ್ತದೆ. ಇತ್ತ ಸೆಕೆ ಹೆಂಚ ಉಂಡು ಬಂದ ಶರದ್ ಋತುಡು ಹೆಂಚ ಸೆಕೆ ಉಟ್ಕೊಂಡತ್ತ. ಶರದ್ ಋತುದ ಅಗ್ನಿ ಇಂದ ಸೂರ್ಯ ಭಾರಿ ತೀಕ್ಷ್ಣಗೆ ಇತ್ತ ಆಕ್ಚುಲಿ ಕಫ ವಿಕಾರಾತಿನ ಸಮಯ, ಕಫತ ವಿಕಾರಾತಿನ ಸಮಯ. ಶರದ್ ಋತು ಶಿಶಿರ ಋತುದ ಎಂಡ್ ವಸಂತ ಋತು ಶುರುವಾನಾಗ ಕಫ ವಿಕೃತಿಯಾದ ವಾತ ಸಂಚಯ ಆತನ ಸಮಯ ಅಂದ್ರೆ ಆಯುರ್ವೇದ ಬಂತು. ಶರೀರನು ಮೂಜಿ ದೋಷಗಳು ಬ್ಯಾಲೆನ್ಸ್ ಇನ್ಬ್ಯಾಲೆನ್ಸ್ ಮಾಡ್ತಾರೆ. म्हणजे ಕಫ ವಾತ ಪಿತ್ತ. ಆಜಿ ಋತುಟ್ಲ ಈ ಶರೀರದ ಬ್ಯಾಲೆನ್ಸ್ ಇನ್ಬ್ಯಾಲೆನ್ಸ್ ಆಗಬೇಕು. ಅಥವಾ ನಮ್ಮ ಆಹಾರ ಹೆಂಚಿನ ಜೊತೆ ನೋಡೋದು ಶಾಸ್ತ್ರ ಅಂತೂ ನಮ್ಮ ಹಬ್ಬಲ ಅಂಚನೆ ಒಪ್ಕೊಂಡು ಇತ್ತ ಕಫ ವಿಕೃತಿ ಆಪನಿ ವಾತ ಸಂಚಯ ಆತನಿ. ಆ ವಾತ ಸಂಚಯ ಆನಾಗ ಕಫ ವಿಕೃತಿ ಆನಾಗ ವೈರಸ್ ಇತ್ತಿನ ವೈರಲ್ ರೋಗಗಳು ಬರ್ಪ. ಇವೇ ಸಮಯಗಳು ಸಾಧಾರಣ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮುಟ್ಟ ನಂಗೆ ಈ ಕಫ ವಿಕಾರಗಳು ಬರ್ಪ. ಲಂಗ್ಸ್ದ ಪ್ರಾಬ್ಲಮ್ಸ್ ಉಪ್ಪಾಡು ಅಥವಾ ಕೊರೋನಾ ಉಪ್ಪಾಡು ಇತ್ತ ಮಸ್ತ್ ಜನಕ್ಕೆ ಜ್ವರ ಬರ್ತಿರ್ಕೊಂಡು ವೈರಲ್ ಫೀವರ್ ಎಂದು ತುಂಪೇರು. ಆ ವೈರಲ್ ಫೀವರ್ ಮಸ್ತ್ ವೈರಲ್ ಬಂದು ವೈರಸ್ ಇರ್ತಾತ್ರ ಬರ್ತೀನಿ ಅಂಚಿನ ಇದು. ಅದಕ್ಕೋಸ್ಕರ ನಮ್ಮ ದುಂಬೆ ನಮ್ಮ ಧರ್ಮಶಾಸ್ತ್ರ ದುಂಬೆ ಐಕೆ ಪ್ರೊಟೆಕ್ಟ್ ಮಾಡ್ತೈತೆ. ಐತೆ ಅಲ್ಪ ಅಲ್ಪ ಹೋಳಿ ಹಬ್ಬನ ಆಚರಣೆ ಮಾಡ್ತಾರೆ. ಅಲ್ಪ ಅಲ್ಪ ನಮ್ಮ ಮಾರಿ ಗಿಡ ಪುನಃ ಇದು ಹಬ್ಬಲೇನ ಅಲ್ಪ ಅಲ್ಪ ಆಚರಣೆ ಮಾಡ್ಕೊಂಡಲ್ಲ. ಜಾತ್ರೆದವಳು ಸುಡುಮದ್ದು ಪ್ರದರ್ಶನ ಮಲ್ಪುವ ದಾಯಿಗಪ್ಪ ಜಾತ್ರೆದವಳ ಸುಡುಮದ್ದು ಪ್ರದರ್ಶನ ಮಾಡ್ತಾರೆ. ಉತ್ಸವಗಳು ಕೂಡ ಇತ್ತೇನೆ ಆಗ್ತದೆ. ನಮ್ಮ ಪೊಲಲ್ಲಿ ಸ್ವಲ್ಪ ಜಾತ್ರೆ ಆನಾಗ ಸಾಧಾರಣ 1-2 ಗಂಟೆ ಮೊದಲನ್ನ ಸುಡುಮದ್ದು ಪ್ರದರ್ಶನ ಆಗ್ತದೆ. ಆಯ್ತಾ 1 ಗಂಟೆ ಸುಡುಮದ್ದು ಪ್ರದರ್ಶನ ದಾಯಕಂಡವಳು 8 ಜನ 1000 ಗಟ್ಟಲೆ ಜನಗಳು ಸೇರ್ನಾಗ ವೈರಸ್ ದ್ವಾರ ಬಲ್ಲಿ ಆ ಪಟಾಕಿಲಿಯನ್ನು ಪುರ ಬಿಡ್ತಾರೆ ಸುಡುಮದ್ದು. ನೈಟ್ ಉಪ್ಪು ನೆಂಚಿನ ಗಂಧಕ ಪುರ ಅಲ್ವಾ. ಸುಡುಮದ್ದಲ್ಲಿ ಗಂಧಕ ಅದು ದೊಡ್ಡ ಆಂಟಿಬ್ಯಾಕ್ಟೀರಿಯಲ್ ಅಲ್ವಾ. ಗಂಧಕೆಲ್ಲ ನಮ್ಮ ಚರ್ಮ ಕಾಯಿಲೆಗೆ ಗಂಧಕ ರಸಾಯನ ಎಲ್ಲ ಕೊಡ್ತೇವೆ. ಇಲ್ಲಿ ಏತು ಮಲ್ಲ ಸೈನ್ಸ್ ಇತ್ತು. ನಮ್ಮ ಸುಡುಮದ್ದು ಪ್ರದರ್ಶನವನ್ನ ಒಂದು ತುಯ್ಯರಲ ಪೊರ್ಲು ಏತು ಸೋಕುದ ಸಿಸ್ಟಮ್ ಮಾಡ್ತಿತ್ತು. ಮಾರಿ ಗಿಡ ಪುನಃ ಒಂಜಿ ಗಡುವುದು ಒಕ್ಕೊಂಜಿ ಗಡುಕು ಮಾರಿನ ಗಿಡ ಪೇರು ಇದೇ ಸಮಯ ಗಿಡ ಪುಣಿ ಜನವರಿ ಒಟ್ಟು ಶುರು ಮಲ್ಪೇರು. ಹೆಂಚೆ ಗಿಡ ಪೇರು ಬೊಬ್ಬೆ ಬಾಡೋದು ತೋಳು ಕೊಟ್ಟೊಂದು ತೂಕ ಕತ್ತೊಂದು ಮುಂಚೆನೆ ಮಾರಿ ಗಿಡತ್ತು ಒಂಜಿ ಕೋಡ್ಬೈನು ಇದು ಮಲ್ಪೇರು. ಆಗ ದುಡ್ಡು ಬೊಕ್ಕ ಬೇತಾಕು ಪತ್ತೊಂದು ಗೋಪೇರು. ನಿಮ್ಮ ನಮ್ಮ ಕೊರೋನಾದ ಸಮಯದ ಮೋದಿಜಿಲ್ ಅವೇನೇ ಬನ್ನಿ ಬೊಬ್ಬೆ ಬಾದ್ಮೇಲೆ ಜಾಗ್ರತೆ ಬೆತ್ತಕ್ಕೆ ಗೋಲು ಕೊಟ್ಲಿ ಅತ್ತ ಮಾತನ್ನ ಕೊಟ್ಟು ಬರುತ್ತೆ. ಸೌಂಡ್ ಆ ಸೌಂಡ್ ವೈಬ್ರೇಷನ್ಗೆ ಬ್ಯಾಕ್ಟೀರಿಯಲ್ ಕೂಡ ವೈರಸ್ ಕೂಡ ನಾಶ ಆತ ಗೊಲ್ಪುದ ನೆಕ್ಕಿಲ್ಲ ನತ ನಾಶ ಆತ. ಹೋಳಿಗ್ಲ ಅಂಚನೆ ಮಲ್ಕೊನಿ ಆ ಬೆರನಿನ ಬಾರ್ದ ಪತ್ತಾವೇರು ಒಂಜಿ ಆತ್ ಕಲರ್ ಬಂದ ಮಾತ ಕಲರ್ ಲಕ್ ಸುಣ್ಣನ ಮಂಜಳ ಅಥವಾ ಪಾಲಶ ಮರದ ಪೂತ
ಪೌಡರ್ ಮಲ್ತದೆ ಐನು ಕೊದ್ಯದ ಐತ ನೀರಿಡು ಓಕುಲಿ ಮಲ್ಪೇರು ಇಂಚಿನ ಮಾತ ಮಲ್ತೊಂತ ನೆಟ್ಟು ಒಂಜಿ ವರ್ಷ ಮುಟ್ಟ ನಂಗೆ ಕೂಲ ವೈರಲ್ ಫೀವರ್ ಬರ್ತದೆ ಎನಿಕ್ಲ ನಿಕ್ಲೆಗ್ ಈ ಪಾಲಶ ಮರದ ಪೂತಿಕೊಂಡು ಪಾಲಶ ಗೊತ್ತುಂಡ ಮಾತಾಡಿಲ್ಲ ಪಾಲಶ ಮರ ಹಸ್ತೀಕರಣ ಪಾಲಶ ಅಂಬ ಪಾಲಶ ಬಂತ ಪಾಲದಮ ಪಾಲ ಸಪ್ತಪರ್ಣಿ ಐಟು ಏಳು ನಮ್ಮ ಕಷಾಯ ಬರ್ತ ಅವತ್ತು ಪಾಲಶಾಂಬ ಐಟು ಮೂಜಿ ರೇಕುಲು ಬರ್ತ ಯಜ್ಞಗೂ ಪೂರ ಉಪಯೋಗ ಮಾಡ್ತಾರೆ ಪಾಲಶ ಮರ ಆ ಪಾಲಶದ ಹಸ್ತೀಕರಣ ಪಾಲಶ ಅಂದ್ರೆ ಗೌಡ ಪುರಾಣ ಅಂತ ಉಂಟು ಆ ಪಾಲಶ ಮರದ ಒಂದು ಪೂ ಬರ್ತದೆ ನಮ್ಗೆ ಒಂದು ದಿವಸ ಎರಡು ಬರ್ತದೆ ಜನವರಿ ಫೆಬ್ರವರಿಗೆ ಹಾಕ್ತಾರೆ ಕೆಂಪು ಕೆಂಪು ಪೂ ಕೆಂಪು ಹೂ ಅದು ಕೇಸರಿ ಡಾರ್ಕ್ ಕೇಸರಿ ಕಲರ್ ಇದು ಹೂ ಅದು ಅದೇನು ನಿಕ್ಕಲು ನುಂಗಾದ ಏನು ನೀರಿಡು ಬೆಚ್ಚ ನೀರಿಡು ಕೊದ್ದಾದ ಬೊಕ್ಕ ನುಂಗಾದ ಐನು ಪೌಡರ್ ಮಾಡ್ತಿದ್ದು ಆ ನೀರಿಡು ನಿಕ್ಕಲು ನೀರ್ಡ ಒಂದು ವರ್ಷ ನಂಗೆ ವೈರಲ್ ಫೀವರ್ ಬರ್ತದೆ ಆತು ಬಾರಿ ಶೋಕದ ಆಂಟಿ ವೈರಲ್ ಗುಣ ಉಂಟು ನಿಜ ಮಾತ ನಮ್ಮ ಸಿದ್ಧಾಂತ ಹೇಳೋದೊಂದು ಇತ್ತ ಈ ಮಾತ ಈ ಋತುತ ಪ್ರಕಾರ ನಮ್ಮ ಹಬ್ಬಗಳು ಒಂದು ಮಾತ ಇತ್ತು ಈಗ ನನ್ನ ವರ್ಷ ಋತು ಬರ್ತದೆ ನನ್ನ ಬರ್ತಿನಂಚಿನ ಋತು ವಸಂತ